ಏನೇನೋ ಇದು ಆಗಿದ್ದಿಲ್ಲ. ಪೆಂಡಿಂಗ್ ಉಳಿದಿದ್ದು ಎಲ್ಲ ರಸ್ತೆಗಳು ಚಲೋ ಆಗ್ಯಾವ ರೀ. ಕೆಲಸ ಹೆಲ್ಪಿಂಗ್ ಲಿಸ್ಟ್ ಭಾಳ ಚಲೋ ಆಗೈತಿ, ಎಲ್ಲ ಚಲೋ ಮಾಡಿದ್ದಾರೆ ರೀ. ಸರ್ ಏನು ಹೇಳ್ತೀರಿ ಯಾಸಿರ್ ಖಾನ್ ಪಠಾಣ್ ಅವ್ರ ಬಗ್ಗೆ? ಕೆಲಸ ಎಲ್ಲ ಚೆನ್ನಾಗಿ ಮಾಡಿದಾರಾ? ಚಲೋ ಮಾಡ್ಯಾರ ರೀ. ಇದು ರೋಡ್ ಇದ್ದಿದ್ದಿಲ್ಲ, ಬೊಮ್ಮಾರಿ ಇದ್ದಾಗ ಹಂಗೆ ತುಳ್ಕೊಂತ ಅಡ್ಡಾಡ್ತಿದ್ರು, ಮಕ್ಕಳು ಬೀಳ್ತಿದ್ರು ಸಾಲಿವು. ಈ ರೋಡ್ ಇರಲಿಲ್ಲ ಇದು? ಇದ್ದಿದ್ದಿಲ್ಲ ರೀ, ಈಗ ಆಗೈತಿ ಇದು, ಮೊನ್ನೆ ಆಗೈತಿ. ಮೊನ್ನೆ ಮಾಡ್ಯಾರ, ಚಲೋ ಮಾಡ್ಯಾರ. ಇಲ್ಲಿಂದ ರಸ್ತೆ ಮಾಡಿದಾರಾ ಅಥವಾ ಬೇರೆ ಏನಾದರೂ ಮಾಡಿದಾರಾ? ಎಲ್ಲ ಕಡೆ ಮಾಡ್ರಿ, ಹಳ್ಳ್ಯಾಗ ಚಲೋ ರಸ್ತೆ ಮಾಡ್ಯಾರ. ಇಲ್ಲಿ ಬೊಮ್ಮಾರಿ ಇದ್ದಾಗ ರಸ್ತೆ ಆಗಿದ್ದಿಲ್ಲ ಇದು, ಸಾಲಿ ಹುಡುಗರು ಜಗ್ಗಿ ಬೀಳ್ತಿದ್ವು ಗಾಡಿ ಹಾಕೊಂಡು. ಈಗ ಅವ್ರು ಬಂದಿನ ಚಲೋ ಆಗೈತಿ ರೋಡ್, ಪಟ್ರ ಆಗ್ಯಾವ, ಚಲೋ ಆಗ್ಯಾವ ರೀ. ಶಿಗ್ಗಾಂವಿ ಚೆನ್ನಾಗಿದೆ ಹಾಗಾದ್ರೆ? ಚೆನ್ನಾಗೈತಿ ರೀ. ಎಲ್ಲಿ ನೋಡಿದ್ರೆ ಧೂಳು ಕಾಣಿಸ್ತಿದೆ. ಎಲ್ಲಿ ಧೂಳು ಕಾಣ್ತೈತೆ ರೀ. ಅವ್ರು ಇದ್ದಾಗ ಬರೀ ಸಂತಿ ಬಂದ್ ಮಾಡೋದು, ದೊಡ್ಡ ಪ್ರೋಗ್ರಾಮ್ ಮಾಡ್ಕೊಂಡು ಹೋಗ್ಬಿಡೋದು, ಅದ ಮಾಡ್ಯಾರ ಅವ್ರು, ಬೇರೆ ಏನು ಮಾಡಿಲ್ಲ. ಶಿಗ್ಗಾಂಗ ಯಾವಾಗರಿಗೆ ತ್ರಾಸು ಭಾಳ ಮಾಡ್ಯಾರ ಬೊಮ್ಮಾಯವ್ರು. ಈಗ ಪಠಾಣ್ ಸಾಹೇಬರು ಎಲ್ಲರ ಕೈಗೆ ಸಿಗ್ತಾರಾ ಈಸಿಯಾಗಿ? ದಿನ ಸಿಗ್ತಾರೆ ರೀ, ದಿನಕ್ಕೊಮ್ಮೆ ಭೇಟಿಯಾಗಾರ. ಈಗ ಕಷ್ಟಗಳಿಗೆ ಸ್ಪಂದಿಸ್ತಾರಾ? ಬಂದಸ್ತಾರೆ ರೀ. MLA ಸಾಹೇಬ್ರು ಕೆಲಸ ಮಾಡ್ತಾ ಇದ್ದಾರಾ? ಚಲೋ ಕೆಲಸ ಮಾಡುತ್ತಿದ್ದಾರೆ. ಬೊಮ್ಮಾಯರಿದ್ದಾಗ ನಮಗೆ ಶಾಸಕರು ಸಿಗ್ತಿದ್ದಿಲ್ರಿ. ಒಂದಿನ ನಾವು ಬಡವರು ಏನು ಕೇಳಬೇಕಂತ ಹೇಳಿದ್ರು ಸಿಗ್ತಿದ್ದಿಲ್ಲ. ಈಗ ನಮ್ಗೆ ಶಾಸಕರು ಚಲೋ ಸಿಕ್ಕ್ಯಾರ, ಮಾತಾಡ್ತಾರೆ, ಇಲ್ಲಿ ಸರ್ಕಲ್ ಬರ್ತಾರೆ. ನಾವು ಬಡವರು ಏನಾರ ಕೇಳಬೇಕಂದ್ರೆ ನಾವು ಕೇಳ್ತೀವಿ, ಅವ್ರು ಸಿಗ್ತಾರ, ಎಲ್ಲ ಕೆಲಸ ಮಾಡಿಕೊಡಾಕತ್ತಾರೆ. ಚಲೋ. ನೀವು ನೋಡ್ದಂಗೆ ಈ ಕ್ಷೇತ್ರದಲ್ಲಿ ಏನು ಕೆಲಸ ಮಾಡಿಕೊಟ್ಟಿದ್ದಾರಪ್ಪ? ಭಾಳಷ್ಟು ಕೆಲಸ ಮಾಡ್ಯಾರ್ರಿ. ಇಲ್ಲಿ ಮೊನ್ನೆ ಇಲ್ಲಿ ರೋಡ್ ಇದ್ದಿದ್ದಿಲ್ಲ ರೀ, ಹಂಗೆ ಅಡ್ಡಾಡ್ತಿದ್ರಿ. ರೋಡ್ ಆಗೈತೆ ರೀ ಮೊನ್ನೆ, ಇಲ್ಲಿ ನಮ್ಮ ಮನೆ ಕಡೆ ಮುಂದ್ಗಡೆ ರೋಡ್ ಆಗೈತೆ ರೀ, ಎಲ್ಲ ಭಾಳ ಆಗೈತೆ ರೀ ರೋಡ್. ಎಲ್ಲ 2,000 ರೂಪಾಯಿ. ಇದೊಂದು ರೋಡ್ ಮಾಡಿದ್ದಾರೆ, ಮತ್ತೇನು ಮಾಡಿದ್ದಾರೆ? ಮತ್ತು ಆಶ್ರಯ ಪ್ಲಾಟ್ ಕೊಟ್ಟಿದ್ದಾರೆ ಮೊನ್ನೆ. ಒಂದು ಸುಮಾರು ಬಡವ್ರ ಮನೆಗೆ ಭಾಳ ಮಾಡ್ಯಾರ ರೀ. ಅಲ್ಲಿ ನಮ್ಮಲ್ಲಿ ಭಾಳ ಬಡವರು ಭಾಳ ಐತ್ರಿ, ಅಲ್ಲಿ ಭಾಳ ಕೊಟ್ಟಾರ. ಸರ್ ಏನು ಹೇಳ್ತೀರಿ? ಯಾಸಿರ್ ಖಾನ್ ಪಠಾಣ್ ಅವರು ಚಲೋ ಕೆಲಸ ಮಾಡಿಸಿದ್ರು ಅದು ರೀ. ಮತ್ತು ಓಣಿ ಎಲ್ಲ ತಿರ್ಗಾಡ್ತಾರೆ. ನಾವು ಆಟೋ ನಡೆಸ್ತೀವಿ, ನಮ್ಗೆ ಆಟೋನಾಗ ಎಲ್ಲರೂ ಜನ ಕುತ್ಕೊಂಡು ಹೇಳ್ತಾರೆ ರೀ, ಯಾಸಿರ್ ಖಾನ್ ಪಠಾಣ್ ಅವರು ಚಲೋ ಕೆಲಸ ಮಾಡಾಕುಂತಾರೆ, ನೆಕ್ಸ್ಟ್ ಬಂದ್ರೆ ಅವರು ಬಂತಾರೆ ಅಂತ ಹೇಳಾಕುಂತಾರೆ ರೀ ಜನ. ಸರ್ ನಮಸ್ಕಾರ. ಇಲ್ಲಿನ ಶಾಸಕರು ಕಾರ್ಯವೈಖರಿ ಹೇಗಿದೆ ಸರ್? ಮುಂಚಿನ ಶಾಸಕರು ಮತ್ತು ಮಂತ್ರಿಗಳಾಗಿ ಕೆಲಸ ಮಾಡಿದ್ರು, ಮುಖ್ಯಮಂತ್ರಿಗಳಿದ್ದರು. ಅವ್ರ ಜೊತೆ ಕಂಪೇರ್ ಮಾಡಿದರೆ ಇವಾಗ ಇವರು ಎಲ್ಲರಿಗೂ ಸಿಗ್ತಾರೆ ಅಂತೇಳಿದ್ರೆ. ಅವಾಗಿನ ಶಾಸಕರು ನಾವು ಅವ್ರು ಇಷ್ಟು ವರ್ಷ 18-20 ವರ್ಷ ಇದ್ದರೂ ಸಹಿತ ಒಂದಿನ ಅವ್ರ ಹತ್ತಿರಕ್ಕೆ ನಾವು ಹೋಗೋಕ್ಕಾಗಿಲ್ಲ, ಒಂದೇ ದಿನ ಹೋಗೋಕ್ಕಾಗಿಲ್ಲ, ಒಂದು ಕೆಲಸನೂ ನಮ್ಗೆ ಆಗಿಲ್ಲ. 20-22 ವರ್ಷದಿಂದ ಪೆಂಡಿಂಗ್ ಇರೋ ಕೆಲಸ ಈಗ ರೀಸೆಂಟಾಗಿ ನಮ್ಗೆ ಆಗ್ತಿದ್ದಾವೆ. ಇದನ್ನು ಹೇಳಿದರೆ ನಿಮ್ಗೆ ಅರ್ಥ ಆಗುತ್ತೆ ಯಾವ ಥರ ಇವರು ಒಂಥರ ಜನಸ್ನೇಹಿ ಶಾಸಕರು. ಆಮೇಲೆ ರೈತರಿಗೆ, ಕೂಲಿಕಾರರಿಗೆ, ಪ್ರತಿಯೊಂದು ವರ್ಗಕ್ಕೂ ಇವರು ಇವ್ರಂತ ನೋಡಲ್ಲ, ಜಾತಿ ಅಂತ ಮುಂಚೆ ನೋಡಲ್ಲ, ಅವರ ಸ್ವಭಾವನೆ ಆ ಥರ ಇರೋದು. ಹೀಗಾಗಿ ಜನರೆಲ್ಲ ಖುಷಿಯಾಗಿದ್ದಾರೆ. ಆಮೇಲೆ ಆಡಳಿತ ವರ್ಗನೂ ಈಗ ಸುಧಾರಿಸ್ಕೊಂಡಿದೆ, ಮುಂಚಿನ ಥರ ನೆಗ್ಲಿಜೆನ್ಸ್ ಇಲ್ಲ. ಏನೋ ಒಂದು ಕೆಲಸ ಆಯ್ತು ಅಂತ ಹೇಳಿದ್ರೆ ಇಮಿಡಿಯೇಟಾಗಿ ರೆಸ್ಪಾಂಡ್ ಮಾಡ್ತಾರೆ. ಮಾಡಿಲ್ಲ ಅವ್ರಿಗೆ ಹತ್ರ ಹೋದ್ವಿ ಅಂತಂದರೆ ಆಯಿತು ಅಂತ ಇದು ಕೆಲಸ. ಅಷ್ಟರ ಮಟ್ಟಿಗೆ ಶಾಸಕರ ಒಂದು ವರ್ಚಸ್ಸು ಪ್ರಭಾವ ನಡೀತಾ ಇದೆ. ಜನರು ಖುಷಿಯಾಗಿದ್ದಾರೆ. ಹೊಸ ಶಾಸಕರು, ಒಳ್ಳೆಯ ವಾತಾವರಣ ಇದೆ. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಹೇಳೋ ವಿಚಾರ ಅಂದರೆ ಕೋಮು ಸೌಹಾರ್ದತೆ ನೆಲೆ ನಿಲ್ಲಿಸಬೇಕು, ಕಾಯಂಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅತಿ ಕಾಳಜಿಯಿಂದ ಅದು ಒಂದು ಕೆಲಸ ಮಾಡ್ತಿರುವಂಥ ಶಾಸಕರು. ತಾತ, ಈಗ ಯಾಸಿರ್ ಖಾನ್ ಪಠಾಣ್ ಅವರು ಶಾಸಕರಲ್ವಾ, ಈ ಅಭಿವೃದ್ಧಿ ಮಾಡ್ತಿದ್ದಾರಾ? ಮಾಡಿದ್ದಾರೆ. ಏನು ಮಾಡಿದ್ದಾರೆ? ನಮ್ಮೂರಿಗೆ ಅಡಿ ಸೋಮಪುರಕ್ಕೆ ಶರಣಬಸವೇಶ್ವರ ದೇವಸ್ಥಾನಕ್ಕೆ ಒಂದು 10 ಲಕ್ಷ ರೂಪಾಯಿ ಹಾಕಿದ್ದಾರೆ ರೀ, ಗ್ರಾಂಟ್ ಮುಜರಾಯಿ ಇಲಾಖೆಯಿಂದ. ಮತ್ತು ಬೇರೆ ದೇವಸ್ಥಾನಗಳು ಹೇಳೀವಿ ಅವನು ಹಾಕ್ತೀವಿ ಅಂತ ಹೇಳ್ಯಾರ ರೀ. ಒಂದು ಗೋಪುರದ್ದು ಹೇಳೀವಿ, ಮತ್ತು ಇನ್ನೊಂದು ಬಸವಣ್ಣ ದೇವಸ್ಥಾನ ಅಂತ ಒಂದು ಐತಿ, ಕೊಪ್ಪದ ಬಸವಣ್ಣ ಅಂತೇಳಿ, ಆ ದೇವಸ್ಥಾನಕ್ಕೂ 10 ಲಕ್ಷ ಹಾಕ್ತೀವಿ ಅಂತ ಹೇಳ್ಯಾರ. ಇಷ್ಟು ಹೇಳ್ಯಾರ ಅವರು. ದೇವಸ್ಥಾನಗಳನ್ನ ಕಟ್ಟಿಸ್ಕೊಟ್ಬಿಟ್ರೆ ಅಭಿವೃದ್ಧಿನಾ? ಅಲ್ರಿ, ಏನಾಗಿದ್ರು ಊರು ಹೊತ್ತಿಂದ ಯಾವ ಕೆಲಸ ಇದ್ರು ಬರ್ರಿ, ನಮ್ಮ ಕಡೆಯಿಂದ ಏನು ಸಹಾಯ ಐತಿ ತೋಡಿ ಅಂತ ಹೇಳ್ತಾರೆ, ಹೇಳ್ಯಾರ ಮಾಹಿತಿ. ಅಂದರೆ ಎಲ್ಲರ ಕೈಗೂ ಸಿಗ್ತಾರಾ? ಸಿಗ್ತಾರೆ ಜನ. ನೀವು ಕಷ್ಟಗಳು ಹೇಳ್ಕೊತೀರ ಅವ್ರ ಮುಂದೆ? ಹೇಳ್ಕೊಂತೀವಿ ರೀ. ಏನು ಹೇಳ್ತಾರೆ ಅವಾಗ? ಏನಿಲ್ಲ ರೀ, ನಮ್ಮ ಇದು ಹಿಂಗೈತಿ ರೀ, ಅದನ್ನ ಸ್ವಲ್ಪ ನಾವು ಯಾವ ಕೆಲಸ ಅದಾವ ಅಂದ್ರೆ ಇಂಥದಕ್ಕೆ ನಮ್ಗೆ ಅನುಕೂಲ ಮಾಡಿಕೊಡು ಅಂದ್ರೆ ಮಾಡಿಕೊಡೋಕೆ ಒಪ್ತಾರೆ ರೀ, ಸಹಾಯ ಮಾಡ್ತಾರೆ. ಸೇಮು. ಆಮೇಲೆ ಯಾರನ್ನೂ ನೀವು ಊರಾಗ ಮತ್ತೊಬ್ಬರು ಲೀಡರ್ನ ಕರ್ಕೊಂಬರ್ಬೇಡ್ರಿ, ನಿಮ್ಮ ಕೆಲಸ ನೀವೇ ಬನ್ನಿ, ಅವ್ರನ್ನ ಕರ್ಕೊಂಬರ್ರಿ ಇವ್ರು ಕರ್ಕೊಂಬರ್ರಿ ಅಂತ ಅವ್ರು ಹೇಳಲ್ಲ. ಹೀಗೆ ಆಮೇಲೆ ಏನಾದ್ರೂ ನಾವು ಒಂದು ಸ್ವಲ್ಪ ಗೊತ್ತಾಗಲಾರ್ಗೆ ಸ್ವಲ್ಪ ಕಡಿಮೆ ಕೇಳಿದಂದ್ರೆ ಇದಕ್ಕಪ್ಪ ಸಾಲಲ್ಲ ಇಷ್ಟು ತಗೋ ಅಂತೇಳಿ ಹೆಚ್ಚಿಗೆ ಮಾಡಿಕೊಟ್ಟಾರೆ. ಕುನ್ನೂರು ಸೊಸೈಟಿಗೆ 5 ಲಕ್ಷ ಕೇಳೋಣಂತ ನಮ್ಮ ಕಮಿಟಿಯವ್ರು ಹೋಗಿದ್ರು. ಕುನ್ನೂರು ಸೊಸೈಟಿ ಅಧ್ಯಕ್ಷರು 5 ಎದಕ್ಕಾಗತ್ತಪ್ಪ ಅಂತೇಳಿ 15 ಲಕ್ಷ ಹಾಕ್ಯಾರ ಸೊಸೈಟಿದೊಂದು ಆಫೀಸಿಗೆ. ಹಾಂ, ಅದು ಸೊಸೈಟಿ ಹುಟ್ಟಿದಾಗನ ಈಗ 50 ವರ್ಷದ ಹಿಂದೆ ಆಗಿದ್ದು ಬಿಲ್ಡಿಂಗ್ ಮತ್ತು ಬೇರೆ ಯಾವ ಬಂದಿದ್ದಿಲ್ಲ. ಈಗ ಮೊದಲು ಬಂದ ಎಲ್ಲ ಜನಪ್ರತಿನಿಧಿಗಳು ಏನೂ ಮಾಡಿದ್ದಿಲ್ಲ. ಇವರೊಂದು 5 ಲಕ್ಷ ಕೇಳಿದ್ರೆ ಸಣ್ಣದೊಂದು ಆಫೀಸ್ ಮಾಡ್ಕೊಂಡಿರತ್ತಂತ ಕಮಿಟಿಯವ್ರು ಹೋದ್ರೆ ಅವ್ರು 5 ಎದಕ್ಕೆ ಹಾಕತ್ತಪ್ಪ 15 ಲಕ್ಷ ಹಾಕಿ ಹೋಗು ಅಂತೇಳಿ ಕಳಿಸಿದ್ರು. ಈ ವಾರದಾಗ ಅಡಿಗಲ್ಗೆ ಬರ್ತಾರೆ. ಏನು ಹೇಳ್ತೀರಿ ಸರ್?
ಸಾಹೇಬ್ರ ಬಗ್ಗೆ ಸಾಹೇಬ್ರ ಬಗ್ಗೆ ಶಿಗ್ಗಾಂವ್ ಸವಣೂರು ತಾಲೂಕಿಂದ ಒಂದು ಪುಣ್ಯ ಕ್ಷೇತ್ರ ಇದು. ಒಳ್ಳೆ ಶಾಸಕರಾಗಿ ಸಿಕ್ಕಿದ್ದಾರೆ. ಆಮೇಲೆ ಪ್ರತಿಯೊಂದು ಅಭಿವೃದ್ಧಿ ಅನ್ನೋದನ್ನು ಅಭಿವೃದ್ಧಿ ಹರಿಕಾರ ಈಗ ಬಂದು ಒಂದು 8 ತಿಂಗಳಲ್ಲಿ ಅಭಿವೃದ್ಧಿ ಹರಿಕಾರ ಅನ್ನೋದಂಥ ಒಂದು ಶಾಸಕರು ನಮ್ಮ ಏನು ಅಭಿವೃದ್ಧಿ ಮಾಡಿದ್ದಾರೆ? ಸಿಕ್ಕಾಪಟ್ಟೆ ನಿಮಗೆ ಪ್ರತಿಯೊಂದು ಅಭಿವೃದ್ಧಿ ಹರಿಕಾರ ಅನ್ನೋದು ದೊಡ್ಡ ಪದ. ಸೊ ಅದಕ್ಕೆ ಪೂರಕವಾದಂಥ ಕೆಲಸಗಳನ್ನು ಏನು ಮಾಡಿದ್ದಾರೆ ನೋಡಿ. ಈಗ ಸುಮಾರು ಒಂದು 500 ಕೋಟಿ ನಮಗೆ ನೀರಿಂದ ನಾಗನೂರು ಕೆರೆಗೆ, ಆಮ್ಯಾಗ ಬಂಕಾಪುರ ಕೆರೆಗೆ, ಆಮ್ಯಾಗ ಸವಣೂರು ಮೋತಿ ತಲಾಬ್ ಅನ್ನೋದಂಥ ಆ ಕೆರೆಗೆ ಒಂದು 500 ಕೋಟಿ ಒಂದು ವೆಚ್ಚದಲ್ಲಿ ಅದು ಅಡಿಗಲ್ ಕಾಮಗಾರಿಯನ್ನು ಪುರಾಣ ನಡೆದಿದೆ. ಆಮ್ಯಾಗ ಪ್ರತಿಯೊಂದು ಸಮಾಜಕ್ಕಾಗಲಿ, ಗುಡಿ ಗುಂಡಾರಕ್ಕೆ, ಮಸೂದಿಗೆ, ಆಮ್ಯಾಗ ಮದರ್ಸಾಗಳಿಗೆ ಆಗಲಿ, ಆಮ್ಯಾಗ ಶಿಕ್ಷಣಕ್ಕೆ ನಮ್ಮ ವಾರ್ಡದಲ್ಲಿ ಈಗ ನಾವು ಒಂದು 5 ಲಕ್ಷ ರೂಪಾಯಿ ನಮ್ಮ ಸಾಲಿಗೆ ಅಂತ ಕೇಳಿದ್ದೀವಿ. 5 ಲಕ್ಷ ರೂಪಾಯಿ ನಿಮಗೆ ಗ್ರೌಂಡ್ಗೆ ಅದು ಸಾಲಂಗಿಲ್ಲ. ಸುಮಾರು ಒಂದು 10-15 ಲಕ್ಷ ರೂಪಾಯಿ ಬೇಕು. ಅದಕ್ಕೆ ಒಂದು ಸಲ ಸ್ವಚ್ಛಾಗಿ ಮಾಡ್ಕೊಳ್ಳಿ ಸಾಲಿಗೆ ಅನ್ನೋದು. ಆಮೇಲೆ ಪ್ರತಿಯೊಂದು ರೋಡಿಂದಾಗಲಿ ಏನೋ ಒಂದು ಸಮಸ್ಯೆ ನಾವು ಅವ್ರಿಗೆ ಹೇಳಿದರೆ ಸಾಕು, ಯಾರೂ ಹೋಗಲಿ ಹೇಳಿ, ಲೀಡ್ರ್ ಅನ್ನೋದು ಬೇಡ. ಪ್ರತಿಯೊಂದು ಯಾವುದೋ ಒಂದು ವಾರ್ಡಿನ ಸಾಮಾನ್ಯ ಆಮ್ಯಾಗ ಪ್ರತಿ ಸಲನೂ ಒಂದು ತಿಂಗಳದಾಗ ಕನಿಷ್ಠ 4-5 ದಿನ ನಮ್ಮ ತಾಲೂಕಿನಲ್ಲಿ ಅವರೊಂದು ತಾಲೂಕು ಕಚೇರಿ ಇದೆ. ಬಂದು ಸಾಮಾನ್ಯ ಜನರಿಗೆ ಎಲ್ಲರನ್ನೂ ಭೇಟಿಯಾಗಿ ಆಮ್ಯಾಗ ಅವ್ರ ಅಭಿಪ್ರಾಯ ಏನೈತಿ, ಕಷ್ಟ ಸುಖವನ್ನು ಕೇಳಿ ಪರಿಹಾರ ಇಮಿಡಿಯೇಟ್ಲಿ ಆಗಿ ಯಾವ ಅಧಿಕಾರಿ ಅದಾರಲ್ಲ ಆ ಅಧಿಕಾರಿ ಫೋನ್ ಮುಖಾಂತರ ಹೇಳಿ ಅವ್ರ ಕೆಲಸ ಮಾಡಿಕೊಡೋ ಅಂಥ ಶಾಸಕ. ಹೆಂಗದಿರಿ? ಚೆನ್ನಾಗಿದ್ದೀರಿ ಸರ್. ಈಗ ನಿಮ್ಮ ಶಾಸಕರು ಯಾಸಿರ್ ಖಾನ್ ಪಠಾಣು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರಾ? ಭಾಳ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಎಲ್ಲ ಧರ್ಮಕ್ಕೆ ತಗೊಂಡು ಎಲ್ಲ ಕೆಲಸ ಭಾಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಹಾಂ, ಏನೇನು ಮಾಡಿದ್ದಾರೆ ಈಗ ನಿಮಗೆ ಕೆಲಸ? ಈಗ ನೋಡ್ರಿ, ಇಲ್ಲಿ ನಮ್ಮ ಮದರ್ಸಕ್ಕೆ, ಮಸೂದಿಗೆ, ಇಂಥವು ನಮ್ಮ ಉರ್ದು ನರ್ಸರಿ ಇರ್ತಾವಲ್ರಿ, ಅದಕ್ಕೆಲ್ಲ ಬೆನಿಫಿಟ್ ಮಾಡ್ಯಾರಿ ಗೌರ್ಮೆಂಟ್ಲಿಂದ ಮಾಡಿದ್ದಾರೆ. ಈ ಊರನ್ ರಸ್ತೆಗಳಾಗಿರ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ ಆಗಿರ್ಬೋದು, ಅದನ್ನು ಮಾಡಿದಾರಾ? ರೀ ಅದು ರೋಡಿಂದ ಅಂದ್ರೆ ರೋಡ್ ಎಲ್ಲ ಚೆನ್ನಾಗಿತ್ತು ರೀ ಮೊದಲಿನ ಫೀಲ್ಡ್ನ್ಯಾಗ. ಈ 24 ವರ್ಷ ಬಂದು ಎಲ್ಲ ಊರು ಕೆಟ್ಟು ಬಿಟ್ಟೈತಿ ರೀ. ಹಾಂ, ಈಗ ಈ ಹಿಂದೆ ಬೊಮ್ಮಾಯಿಯವರು ಶಾಸಕರಾಗಿದ್ರು ಇಲ್ಲಿ, ಆಮೇಲೆ ಮುಖ್ಯಮಂತ್ರಿ ಆಗಿದ್ರು. ಅವಾಗ ಆಗದೆ ಇರುವಂಥ ಕೆಲಸಗಳು ಈಗ ಆಗ್ತಾ ಇದಾವ? ಆಗ್ತದವಲ್ರಿ. ಈಗೆಲ್ಲ ಈ ಕೆಲಸ ನಡೆದಾವಲ್ರಿ. ಗೌರ್ಮೆಂಟಿಂದು ಇದು ಆಸ್ಪತ್ರೆ ನಡೆದೈತಿ, ಈಗ ಡಿಪೋ ಉದ್ಘಾಟನೆ ಮಾಡಿದ್ದೀನಿ ನಾವು ಅಂತಾರೆ. ಹಾಂ, ಎಲ್ಲ ನಡೆದೈತಿ, ಚೆಂದಾಗಿ ನಡ್ಸ್ಕೊಂಡು ಹೊಂಟಾರ್ರಿ. ನಾವು ಯಾಸಿನ್ ಖಾನ್ ಪಠಾಣವರು ಕೆಟ್ಟ ಅಂತ ಹೇಳೋದಲ್ಲ, ಬೊಮ್ಮಾಯಿಯವರು ಕೆಟ್ಟ ಅಂತ ಹೇಳೋದಲ್ಲ. ನಮ್ಗೆ ಏನು ಬೇಕು ರೀ? ಕೆಲಸ ಬೇಕು, ಅಭಿವೃದ್ಧಿ. ನಮ್ಮ ಮಕ್ಕಳಿಗೆ ಆಗಲಿ, ನಮಗೆ ಆಗಲಿ, ಎಲ್ಲ ಗೌರ್ಮೆಂಟಿಂದ ಏನು ಬರೋಂಥ ಬೆನಿಫಿಟ್ ಕೊಡ್ತಾ ಇದ್ದರೆ ನಾವು BJP ಕಾಂಗ್ರೆಸ್ ಅಂತ ಅದು ಹೇಳೋದಿಲ್ಲ. ಒಟ್ಟು ನಮ್ಮ ಕೆಲಸ ಆಗ್ಬೇಕು ರೀ. ಹಾಂ, ನಮ್ಮ ಊರು ಸುಧಾರಣೆ ಆಗಬೇಕು. ನೀರಿಂದು ಸೌಲಭ್ಯ, ಕರೆಂಟಿಂದಾಗಲಿ ಎಲ್ಲ ಈಗ ಬೆನಿಫಿಟ್ ಕೊಡಕ್ಕೆ ಕುಂತಾರೆ ರೀ. ನಾವು ಇಲ್ಲ ಅನ್ನೋದಲ್ಲ. ಬೊಮ್ಮಾಯಿಯವರು ಮಾಡ್ಯಾರಿ ಅವರು. ನಾವು ಯಾಕಂದ್ರೆ ಕಾಸ್ಟ್ ತೊಗೊಂಡು ಮಾತಾಡೋಕೆ ಹೋಗೋದಲ್ಲ, ಅವರು ಮಾಡ್ಯಾರಿ. ಆದರೆ ಏನಪ್ಪ, ನಮ್ಮ ಮಂದಿ ಅವ್ರ ಅಂತೇಳಿ ಹೋಗಿ ಕೇಳಿಲ್ಲ, ಅವ್ರು ಕೊಟ್ಟಿಲ್ಲ. ಈಗ ಯಾಸಿರ್ ಖಾನ್ ಪಠಾಣ್ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಈಗಿನ ಮೆಟ್ಟಿಗೆ ಈಗ ಅವರು ಎಷ್ಟು ಈಗ 9 ತಿಂಗಳಾಗಿ ಬಂದು ಕಾಣ್ತದಲ್ಲ ರೀ. ಈಗ ಸಣ್ಣಾಗಿ ಅಂತಿಂತ ಎಲ್ಲ ಧರ್ಮದವರು ಹೋಗಿ ಕೆಲಸ ಕೇಳಾಕುಂತವ್ರು, ಅವರು ಮಾಡಿ ಕೊಡಂದ್ರೆ ಕೈದು ಆದಷ್ಟು. ಈಗ ಸವಣೂರಾಗೂ ಕೆಲಸ ನಡೆದೈತಿ ರೀ ರೋಡಿಂದು, ಮತ್ತು ಇಲ್ಲೇ ಮಾಡ್ಬೋದು. ಸರ್ ನಮಸ್ಕಾರ. ಯಾಸಿರ್ ಖಾನ್ ಪಠಾಣ್ ಅವರು ಈ ಕ್ಷೇತ್ರದ ಶಾಸಕರು ಹೆಂಗೆ ಕೆಲಸ ಮಾಡ್ತಾ ಇದ್ದಾರೆ? ಸರ್, ಸನ್ಮಾನ್ಯ ಕುವೆಂಪುರವರು ಒಂದು ಗಾದೆ ಮಾತು ಹೇಳಿದ್ದಾರೆ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕಳ ಕಂಗಳ ಸೆಳೆಯುವ ನೋಟ ಅಂತೇಳಿ. ಇವತ್ತು 25 ವರ್ಷದಿಂದ ಇಲ್ಲಿ ಅನಾಥ ಇತ್ತು ಈ ಕ್ಷೇತ್ರ. ಇವತ್ತು ಯಾಸಿರ್ ಖಾನ್ ಪಠಾಣ್ ಅವರು ಶಾಸಕರಾದ ಮೇಲೆ ಎಲ್ಲ ಜಾತಿಯವರಿಗೆ ಸರಿಸಮಾನ ಹಕ್ಕಿಂದ ನೋಡ್ತಾರೆ, ಪ್ರೀತಿಯಿಂದ ಕಾಣ್ತಾರೆ. 3 ಅವರ ವಿಶೇಷ ಗುಣಗಳು: ಒಂದು ಆರೋಗ್ಯ, ಒಂದು ಶಿಕ್ಷಣ, ಮತ್ತೊಂದು ಎಲ್ಲರನ್ನ ಪ್ರೀತಿಯಿಂದ ಕಾಣೋದು. ಹಾಗಾಗಿ ಅವರು ಶಾಸಕರಾಗಿದ್ದು ನಿಜವಾಗ್ಲೂ ನಮ್ಮ ಪುಣ್ಯ ಅಂತೇಳಿ ನಾವು ಭಾವಿಸಿದ್ದೇವೆ. ಈಗ ಎಲೆಕ್ಷನ್ ಸಂದರ್ಭದಲ್ಲಿ ಒಂದಿಷ್ಟು ಭರವಸೆಗಳನ್ನು ಕೊಟ್ಟಿದ್ದರು. ಆ ಎಲ್ಲ ಭರವಸೆಗಳನ್ನು ಈಡೇರಿಸ್ತಾ ಇದ್ದಾರಾ? ಸರ್, 100%. ಅವರೇನು ನಾನು ಅಂದೆಲ್ಲ ಸರ್, ಆರೋಗ್ಯ ಅಂತ ಹೇಳಿದರು. ಆರೋಗ್ಯದಲ್ಲಿ ತಾವು ಮುಂದೆ ನೋಡ್ತಾ ಇರ್ಬೋದು, ಇಲ್ಲಿ ಹಾಸ್ಪಿಟ್ಲ್ ಹೊಸದಾಗಿ ಆಗ್ತಿದೆ, ಡಾಕ್ಟರ್ಸು ಎಲ್ಲ ಚೆನ್ನಾಗಿದೆ. ಆಮೇಲೆ ಶಿಕ್ಷಣ ಅದರ ಕೂಡ ತುಂಬ ಇವತ್ತು ಶಿಕ್ಷಕರ ದಿನಾಚರಣೆ. ಇವತ್ತು ಶಿಕ್ಷಕರ ದಿನಾಚರಣೆ ಸಮಯದಲ್ಲಿ ಎಲ್ಲ ಶಿಕ್ಷಕರನ್ನು ಒಗ್ಗೂಡಿಸಿ ಸನ್ಮಾನಿಸುವಂಥ ಕೆಲಸ ಮಾಡ್ತಿದ್ದಾರೆ. ಅದೇ ರೀತಿ ಅವರು ಏನು ಒಂದೊಂದು ಹೆಜ್ಜೆನೂ ಮನುಷ್ಯ ಯಾವತ್ತೂ ಒಂದೊಂದು ಹೆಜ್ಜೆನ ಏನು ಇಡ್ತಾರೋ ಆ ಹೆಜ್ಜೆಯನ್ನು ಇಟ್ಕೊಂಡು ಹೋಗ್ತಾ ಇದ್ದಾರೆ. ಯಾಸಿರ್ ಖಾನ್ ಪಠಾಣ್ ಅವರು ಏನು ಕೊಟ್ಟ ಭರವಸೆಗಳನ್ನು ಈಡೇರಿಸ್ತಾ ಇದ್ದಾರೆ. ನಮಗೆ
ನಮಗೆ ಬಹಳ ಸಂತೋಷ ಆಗ್ತಾ ಇದೆ. ಯಾಸೀರ್ ಖಾನ್ ಪಠಾಣ್ ಅಂತವರು ಒಳ್ಳೆಯ ಶಾಸಕರು ಸಿಕ್ಕಿದ್ದು ನಮ್ಮ ಪುಣ್ಯ. ಆಮೇಲೆ ವಿಶೇಷ ಇನ್ನೊಂದು ಹೇಳ್ಬೇಕಂತಂದರೆ ಯಾಸೀರ್ ಖಾನ್ ಪಠಾಣ್ ಅವರು ಒಬ್ಬ ಮುಗ್ಧ ಮನುಷ್ಯರಾಗಿ ಯಾರೇ ಸಣ್ಣ ಮಕ್ಕಳು ಬಂದರೂ ಪ್ರೀತಿಯಿಂದ ಮಾತಾಡ್ತಾರೆ. ಯಾರೋ ಇವನು ಈ ಜಾತಿ ಆ ಜಾತಿ ಯಾವ ಜಾತಿ ಇಲ್ಲ, ಸರ್ವ ಜನಾಂಗದ ಶಾಂತಿಯ ತೋಟ ಹೇಗಿದೆ ಹಾಗೆ ಯಾಸೀರ್ ಖಾನ್ ಅವರು ಕಾಣ್ತಾರೆ ಎಲ್ಲರನ್ನ ಸಮಾನವಾಗಿ. ಸೊ ಇಲ್ಲಿ ಹೆಂಗೆ ಅಂದರೆ ಈ ಕ್ಷೇತ್ರ CM ಏನು ಬೊಮ್ಮಾಯಿ ಅವರು CM ಆಗಿದ್ದರು, ಇದೇ ಕ್ಷೇತ್ರದಿಂದ ಗೆದ್ದು ಹೋಗಿ. ಅದಾದ ನಂತರ ಅವರ ಮಗನನ್ನು ಸೋಲಿಸ್ತಾರೆ, ಇವರು ಅಧಿಕಾರಕ್ಕೆ ಬರ್ತಾರೆ. ಭಾಳಷ್ಟು ನಿರೀಕ್ಷೆ ಅಂತೂ ಇದ್ದೇ ಇತ್ತು, ಇವಾಗಲೂ ಕೂಡ ಇದೆ. ನಿರೀಕ್ಷೆಯನ್ನು ಟಚ್ ಮಾಡ್ತಾ ಇದ್ದಾರಾ? ಸರ್ ಖಂಡಿತ ಆ ನಿರೀಕ್ಷೆ ಮೀರ್ತಾ ಇದೆ. ಯಾಕಂತಂದರೆ ಉಪಚುನಾವಣೆಯಲ್ಲಿ ಮಾನ್ಯ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ DK ಶಿವಕುಮಾರ್ ಅವರು ಕೊಟ್ಟು ಹೋಗಿದ್ರು, ಮಾತನ್ನು ಕೊಟ್ಟು ಹೋಗಿದ್ರು, ನಿಮಗೆ ಕುಡಿಯೋ ನೀರಾಗಿರ್ಬೋದು ಇಲ್ಲಿ ಯಾವುದೇ ಸಮಸ್ಯೆ ಆಗಲಾರ್ದೆ ನಾನು ನೋಡ್ಕೋತೇನಂತೆ. ಅದೇ ರೀತಿ ಈಗ ಯಾಸೀರ್ ಖಾನ್ ಪಠಾಣ್ ಅವರು ಪ್ರತಿಯೊಂದು ಹಳ್ಳಿಗೆ ಹೋಗಿ ಕೆಲಸ ಯಾವ ರೀತಿ ಆಗ್ತಾ ಇದೆ, ಯಾವ ರೀತಿ ಆಗ್ತಾ ಇಲ್ಲ, ಆಮೇಲೆ ಪ್ರತಿಯೊಂದು ಸೋಮವಾರದಿಂದ ಮಂಗಳವಾರ 2 ದಿನ ವಿಶೇಷ ಅಧಿಕಾರಿಗಳ ಸಭೆಯನ್ನು ಕರೆದು ಅವರು ಹಳ್ಳಿಯಲ್ಲಿ ಯಾವ ಸಮಸ್ಯೆ ಇದೆ, ಯಾವ ರೀತಿ ಕೆಲಸಗಳನ್ನು ಮಾಡಬೇಕು, ಕುಡಿಯೋ ನೀರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು, ಇಲ್ಲಿ ಬಡತನ ಇದೆ ಆ ಬಡತನವನ್ನು ನಿರುದ್ಯೋಗ ಮುಕ್ತ ಮಾಡಬೇಕು ಅಂತೇಳಿ ಅವರ ಆಸೆ ಇದೆ, ಅವೆಲ್ಲವೂ ಒಗ್ಗೂಡ್ತಾ ಇದೆ.